ನಗರದ ಮಹಾನ್ ಸ್ವಾಮಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಆಂತರಿಕ ಗುಣಮಟ್ಟ ಕೋಶದಡಿಯಲ್ಲಿ ಸಾಂಸ್ಕೃತಿಕ ಸಂಘ ಹಾಗೂ ಮಹಿಳಾ ಸಂಘದ ವತಿಯಿಂದ ವಿವಿಧ ಸ್ಪರ್ಧೆಗಳನ್ನ ಏರ್ಪಡಿಸಿದ್ದೀವಿ. ಇವತ್ತು ಸ್ವರಚಿತ ಕವನ ವಾಚನ ಮತ್ತೆ ನೃತ್ಯ ಸ್ಪರ್ಧೆ ಇರುವಂಥದ್ದು. ಈ ಎರಡೂ ಸ್ಪರ್ಧೆಗಳ ತೀರ್ಪುಗಾರರಾಗಿ ಆಗಮಿಸಿದಂತಹ ನಮ್ಮ ಮಹಾವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂ ಅಕ್ಕಿ ಸರ್, ಇತಿಹಾಸ ವಿಭಾಗದ ಮುಖ್ಯಸ್ಥರು, ಇವರಿಗೆ ಪೆನ್ನು ಕೊಡುವುದರ ಮೂಲಕ ಸ್ವಾಗತ ಮಾಡಿಕೊಳ್ಬೇಕಂತ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸ್ವಾಗತ, ಸುಸ್ವಾಗತ. ಮತ್ತೋರ್ವ ತೀರ್ಪುಗಾರರಾಗಿ ಆಗಮಿಸಿದಂತಹ ಡಾಕ್ಟರ್ VS ದಾಮೇನವರ್ ಸರ್, ಭೂಗೋಳಶಾಸ್ತ್ರದ ಮುಖ್ಯಸ್ಥರು, ಅವರಿಗೆ ಪೆನ್ನು ಕೊಡುವುದರ ಮೂಲಕ ಸ್ವಾಗತ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸ್ವಾಗತ, ಸುಸ್ವಾಗತ. ಮತ್ತೋರ್ವ ತೀರ್ಪುಗಾರರಾದಂತಹ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರಾಜ್ಕುಮಾರ್ ಸಾವಳಗಿ ಸರ್, ಅವರಿಗೆ ಪೆನ್ನು ಕೊಡುವುದರ ಮೂಲಕ ಸ್ವಾಗತ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸ್ವಾಗತ, ಸುಸ್ವಾಗತ. ರಸಾಯನಶಾಸ್ತ್ರದ ಉಪನ್ಯಾಸಕಿಯಾದಂತಹ ಕುಮಾರಿ ಅರ್ಪಿತಾ ಹಿರೇಮಠ್ ಅವರಿಗೆ ಪೆನ್ನು ಕೊಡುವುದರ ಮೂಲಕ ಸ್ವಾಗತ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಮತ್ತೋರ್ವ ತೀರ್ಪುಗಾರರಾದಂತಹ ಶ್ರೀಮತಿ ನನ್ನವರ್, ಇವರಿಗೆ ಪೆನ್ನು ಕೊಡುವುದರ ಮೂಲಕ ಸ್ವಾಗತ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಈಗ ಮೊದಲಿಗೆ ನಾವು ಸ್ವರಚಿತ ಕವನ ವಾಚನವನ್ನ ಮಾಡುವಂಥದ್ದು. ಈ ಸ್ವರಚಿತ ಕವನ ವಾಚನದ ತೀರ್ಪುಗಾರರಾದಂತಹ ಡಾಕ್ಟರ್ ಎಂ ಅಕ್ಕಿ ಸರ್ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸಾವಳಗಿ ಸರ್ ಇರುವಂಥದ್ದು. ತೀರ್ಪುಗಾರರು ಕೆಲವು ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಮೊದಲು ಅದನ್ನ ಆಲಿಸಿ ನಂತರ ನೀವು ಕವನ ವಾಚನ ಮಾಡುವಂಥದ್ದು. ರಚಿತ ಕವನ ವಾಚನದ ಸ್ಪರ್ಧೆಯ ನಿಯಮಗಳನ್ನ ತೀರ್ಪುಗಾರರು ಹೇಳಬೇಕಂತ ಡಾಕ್ಟರ್ ರಾಜ್ಕುಮಾರ್ ಸಾವಳಗಿ ಸರ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಸ್ವರಚಿತ ಕವನ ಹಾಗೂ ನೃತ್ಯ ಸ್ಪರ್ಧೆಯನ್ನು ಇಲ್ಲಿ ನಡೆಸಲಾಗಿದೆ. ಇಲ್ಲಿ ಸ್ವರಚಿತ ಕವನದ ವಿಷಯ ಇದು ಯುವಕರು ಮತ್ತು ಅವರ ಭವಿಷ್ಯ ಅನ್ನುವಂಥದ್ದು. ಸಂಚಾಲಕರು ಈ ವಿಷಯನ ನೀಡಿದ್ದಾರೆ. ಆದರೆ ಇದೇ ವಿಷಯದ ಮೇಲೇ ಸ್ವರಚಿತ ಕವನ ಬರೀಬೇಕು ಅಂತ ಏನಿಲ್ಲ. ನಿಮಗೆ ಇಷ್ಟವಾದಂಥ ಯಾವುದಾದ್ರೂ ವಿಷಯವನ್ನು ತೆಗೆದುಕೊಂಡು ನೀವು ಸ್ವರಚಿತ ಕವನವನ್ನು ಬರೆಯಬಹುದು. ಇಲ್ಲಿ ಸ್ವರಚಿತ ಕವನ ಬರೀಲಿಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಒಂದು 7 ರಿಂದ 10 ನಿಮಿಷ ಟೈಮ್ ಇರ್ತದೆ. 7 to 10 ಮಿನಿಟ್ ನಿಮಗೆ ಟೈಮ್ ಇರ್ತದೆ. ನಿಮಗೆ ಇಷ್ಟವಾದಂಥ ವಿಷಯದ ಮೇಲೆ ನೀವು ಕವನ ಬರೀಬೇಕಾಗ್ತದೆ. ನೀವು ಬರೆಯುವಂಥ ಕವನ ಯಾವುದೇ ಕವಿಯ ಕವನದ ಸಾಲುಗಳು ಅಥವಾ ಇನ್ಯಾವುದೋ ಮುದ್ರಿತಗೊಂಡಿರ್ತಕ್ಕಂಥ ಪ್ರಕಟಣೆಗೊಂಡಿರ್ತಕ್ಕಂಥ ಕವನದ ಸಾಲುಗಳು ಆಗಿರ್ಬೋದು. ಒಂದೇ ಕಂಡೀಷನ್, ಅದು ಇನ್ನೂ ಪ್ರಕಟ ಆಗಿರಬಾರ್ದು ಅಥವಾ ಯಾವುದೋ ಕವಿಯ ಕೃತಿಯಿಂದ ಅದು ನೀವು ಕೃತಿ ಚೌರ್ಯ ಮಾಡೋದಾಗಿಲ್ಲ. ಅದನ್ನು ತೆಗೆದು ನೀವು ತೋರಿಸೋ ಹಾಗಿಲ್ಲ. ಅದು ನಿಮ್ಮದೇ ಆದಂಥ ಭಾವದಿಂದ, ನಿಮ್ಮದೇ ಆದಂಥ ಪದಗಳಿಂದ, ನಿಮ್ಮದೇ ಆದಂಥ ಶೈಲಿಯಿಂದ ಅದು ಇರಬೇಕಾಗ್ತದೆ. ಇದಕ್ಕೆ ಸಮಯದ ಮಿತಿ 10 ನಿಮಿಷ ಇದೆ ಇದಕ್ಕೆ. ಆಮೇಲೆ ಇದಕ್ಕೆ ಪುಟದ ಮಿತಿ ಯಾವುದೂ ಇಲ್ಲ. ಅರ್ಧ ಪುಟ ಬರೀಬೇಕು, ಒಂದು ಪುಟ ಬರೀಬೇಕು, ಆ ಥರ ಯಾವುದೇ ಛಂದಸ್ಸಿನ ನಿಬಂಧನೆಗಳು ಇಲ್ಲ. ನೀವು ಎಷ್ಟು ಸಾಲುಗಳಲ್ಲಾದರೂ ಅದನ್ನು ಬರೀಬೇಕು. ದ್ವಿಪದಿಯಲ್ಲಾದರೂ ಬರೀರಿ, ಚೌಪದಿಯಲ್ಲಾದರೂ ಬರೀರಿ, ಷಟ್ಪದಿಯಲ್ಲಾದರೂ ಬರೀರಿ, ಗಂಟಲ್ಲಾದರೂ ಬರೀರಿ, ದರಳಿನಲ್ಲಾದರೂ ಬರೀರಿ, ಇನ್ನು ಯಾವುದು ಮುಕ್ತ ಛಂದಸ್ಸಿನಲ್ಲಾದರೂ ಬರೀಬೇಕು. ರ್ಯಾಂಕರ್ಸ್ ಅಂತ ಕರಿತೀವಲ್ಲ ನಾವು, ಮಾ ಛಂದಸ್ಸು ಅಂತ, ಅದರಲ್ಲಾದರೂ ಬರೀಬೇಕು. ಯಾವುದೇ ಶೈಲಿನಲ್ಲಾದರೂ ಬರೀಬಹುದು. ಮುಕ್ತವಾದಂಥ ಅವಕಾಶ ಇದೆ. ಹೀಗಾಗಿ ನೀವು ಇದರ ಸದುಪಯೋಗವನ್ನು ಪಡ್ಕೊಂಡು ಒಂದು ಒಳ್ಳೆಯ ಭಾವತುಂಬಿದಂಥ ಒಂದು ಸ್ವರಚಿತ ಕವನವನ್ನು ನೀವೆಲ್ಲರೂ ಬರೀತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಬರೀತಕ್ಕಂಥ ಎಲ್ಲ ಸ್ಪರ್ಧಾಳುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ, ನೃತ್ಯ ಸ್ಪರ್ಧೆ ಕೂಡ ಇರ್ತದೆ.
ಆ ನೃತ್ಯ ಸ್ಪರ್ಧೆಯನ್ನು ಮಾಡ್ತಕ್ಕಂಥ ಸ್ಪರ್ಧಾಳುಗಳಿಗೂ ಕೂಡ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎನ್ನ ಪಾಡಿನಗಿರಲಿ ಅದರ ಹಾಡನಷ್ಟೇ ಹಾಡುವೆ ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹನಿಸು ನನಗೆ ಎನ್ನುವಂತಹ ಬೇಂದ್ರೆಯವರ ನುಡಿಗೆ ತಕ್ಕಂತಹ ನುಡಿಯನ್ನ ಆಡಿದಂತಹ ಡಾಕ್ಟರ್ ರಾಜ್ಕುಮಾರ್ ಸಾವಳಗಿ ಗುರುಗಳಿಗೆ ಧನ್ಯವಾದಗಳು. ಇದೀಗ ಸ್ವರಚಿತ ಕವನ ವಾಚನ ತೀರ್ಪುಗಾರರ ಗಮನಕ್ಕೆ. ನಾವು ಇಂದಿನ ಯುವಕರು ಮತ್ತು ಅವರ ಭವಿಷ್ಯ ಅನ್ನುವಂತಹ ವಿಷಯದ ಮೇಲೆ ಸ್ವರಚಿತ ಕವನ ವಾಚನ ಸ್ಪರ್ಧೆ ಇಟ್ಟಿದ್ವಿ. ಆದರೆ ಕವಿಗೆ ಒಂದು ಚೌಕಟ್ಟನ್ನ ಹಾಕಿದ್ರೆ ಬರೆಯುವ ಸಾಮರ್ಥ್ಯ ಬಹಳ ಕುಂದಿ ಬಿಡತದ ಅನ್ನುವಂತಹ ಹಿನ್ನೆಲೆಯಲ್ಲಿ ಮುಕ್ತವಾಗಿ ಯಾವ ವಿಷಯದ ಮೇಲಾದ್ರೂ ಬರೀಲಿ ಅನ್ನುವಂತಹ ಅವಕಾಶವನ್ನ ಎರಡೂ ಸಂಘಟನೆಯವರು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನೀವು ಯಾವ ವಿಷಯದ ಮೇಲಾದ್ರೂ ಬರೀಬಹುದು, ಕವನ ವಾಚನ ಮಾಡಬಹುದು. ಆಯ್ತಾ? ಇದೀಗ ಕೋಡ್ ನಂಬರ್ 1, ನಿಮ್ಮ ಕೋಡ್ ನಂಬರ್ ಹೇಳಿ ನಿಮ್ಮ ಕವನ ವಾಚನ ಮಾಡಬೇಕು. ಇಲ್ಲಿ ಒಂದು ಹೇಳ್ತೀನಿ, ನೀವು ಕವಿತೆ ಎಷ್ಟು ಬರೆದಿದ್ರಿ ಅನ್ನೋದಕ್ಕಿಂತ ಅದನ್ನ ಹೇಗೆ ವಾಚಿಸ್ತೀರಿ, ಹೇಗೆ ಅದನ್ನ ಹೇಳ್ತೀರಿ ಅನ್ನೋದ್ರ ಮೇಲೇನು ಅಂಕಗಳಿರ್ತವೆ. ಅದರಿಂದ ಎಲ್ಲ ಕಡೆಗೆ ಗಮನ ಕೊಡಿ. ವೇದಿಕೆ ಮೇಲೆ ಆಸೀನರಾದಂಥ ಶಿಕ್ಷಕರೆಲ್ಲರಿಗೂ ಹಾಗೂ ಸಹೋದರರಿಗೂ ನಮಸ್ಕಾರಗಳು ಮತ್ತು ಮಧ್ಯಾಹ್ನದ ಶುಭೋದಯಗಳು. ಇಂದು ಸ್ವರಚಿತ ಕವನವನ್ನು ಏರ್ಪಡಿಸಿದ್ದಾರೆ. ಆದರೆ ನಾನು ತಾಯಿ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ತಾಯಿಗೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಅವಳಕ್ಕಿಂತ ಮುಖ್ಯವಾಗಿ ಎದ್ರ ಬಗ್ಗೆನೇ ಹೇಳೋಕ್ಕಾಗಲ್ಲ. ಗರ್ಭದಲ್ಲೇ ಗುಡಿ ಕಟ್ಟಿ ರಕ್ತದಲ್ಲೇ ಅಭಿಷೇಕ ಮಾಡಿ ಕರುಳನ್ನೇ ಹಾರ ಮಾಡಿ 9 ತಿಂಗಳು ಹೊಟ್ಟೆಯಲ್ಲಿಟ್ಟು ಪೂಜಿಸಿ ಕಾಪಾಡುವ ದೇವತೆ ತಾಯಿ. ಕೈತುತ್ತು ಕಡಲ ತೀರದ ಮುತ್ತು, ಭಾವನೆಯೊಳಗಿನ ಗಮ್ಮತ್ತು, ಸಡಗರದ ಸಿರಿಯ ಅವಲತ್ತು, ಮರಗಳ ಸಾಲಿನ ತಂಪತ್ತು, ಇವೆಲ್ಲಕ್ಕೂ ಮೀರಿದ ಸಂಪತ್ತು, ಮಾತೃ ವಾತ್ಸಲ್ಯ ಮುತ್ತು. ಮುತ್ತು ಆಕೆ ಕೈತುತ್ತು. ಅಳುವು ಕಂದನ ತೊದಲು ನುಡಿಯೇ ಅಮ್ಮ, ಲಾಲಿಸಿ ಪಾಲಿಸುವವಳು ಅಮ್ಮ, ಕಂದನ ತಪ್ಪಿಗೆ ಶಿಕ್ಷಿಸುವವಳು ಅಮ್ಮ, ಶಿಕ್ಷಿಸಿ ನೋವು ಪಡುವವಳು ಅಮ್ಮ, ನಗುವ ಕಂದನ ನೋವುಗಳನ್ನು ನೋಡುವವಳು ಅಮ್ಮ, ನೋಡಿ ತನ್ನ ನೋವನ್ನು ಮರೆಯುವವಳು ಅಮ್ಮ, ಕಂದನ ಗೆಲುವಿಗೆ ಸ್ಫೂರ್ತಿಯ ಅಮ್ಮ, ಕಂದನ ಸೋಲಿಗೆ ತಾತ್ಸನ್ಯವೂ ಅಮ್ಮ, ನೋವು ನಲಿವು ಸೋಲು ಗೆಲುವು ಸದಾ ಕಂದನ ಜೊತೆಗಿರುವವಳು ಅಮ್ಮ. ಅಮ್ಮನ ಬಗ್ಗೆ ಯಾರು ಎಷ್ಟು ಹೇಳಿದ್ರು ಮುಗಿಯದು. ಅದಕ್ಕಾಗಿ ನನಗೆ ಅಮ್ಮನ ಬಗ್ಗೆ ಕವನವೊಂದನ್ನ ಬರದೆ. ಥ್ಯಾಂಕ್ ಯು. ಧನ್ಯವಾದಗಳು ಚಂದ್ರಿಕಾ. ಈಗ ಕೋಡ್ ನಂಬರ್ 2. ನವಮಾಸ ಗರ್ಭದಲ್ಲಿ ರಕ್ಷಿಸಿಕೊಂಡವಳು ನೀನು, ನನ್ನಿಂದ ಎಷ್ಟೇ ನೋವಾದರೂ ಸಹಿಸಿಕೊಂಡವಳು ನೀನು, ನಿನ್ನ ನೋವನ್ನು ಮರೆತು ನನ್ನ ನೋವಿಗೆ ಸ್ಪಂದಿಸಿದ ಜೀವ ನೀನು, ನಿನ್ನ ಸಂತೋಷವನ್ನು ಮರೆತು ನನ್ನ ಸಂತೋಷವನ್ನು ಬಯಸಿದವಳು ನೀನು, ನಿನ್ನ ಆಸೆಗಳನ್ನು ಮರೆತು ನನ್ನ ಆಸೆಗಳನ್ನು ಆಸರೆಯಾಗಿ ನಿಂತವಳು ನೀನು, ಪ್ರತಿ ಸಲ ತಪ್ಪು ಹೆಜ್ಜೆ ಹಾಕಿದ ನನ್ನನ್ನು ಸರಿದಾರಿಗೆ ಕೊಂಡೊಯ್ದವಳು ನೀನು, ನಿನಗೆ ಎಷ್ಟೇ ಹಸಿವಿದ್ದರೋ ಅದನ್ನು ಮರೆತು ನನ್ನ ಹಸಿವಿಗೆ ಸ್ಪಂದಿಸಿದವಳು ನೀನು, ನಿನಗೆ ಶಿಕ್ಷಣ ಸಿಗದೇ ಇದ್ದರೂ ನನ್ನನ್ನು ಆಕಾಶದಷ್ಟು ಎತ್ತರಕ್ಕೆ ನೋಡಬೇಕೆಂದು ಬಯಸಿದವಳು ನೀನು, ಇನ್ನೊಂದು ಸ್ಪರ್ಶ ಸಿಕ್ಕರೆ 100 ಆನೆಗಳ ಬಲ ಸಿಕ್ಕಂತೆ ಅದೆಷ್ಟೋ ರಾತ್ರಿಗಳ ನಿದ್ದೆ ಮರೆತು ನನ್ನ ನಿದ್ದೆಗೆ ಕಾವಲಾಗಿ ನಿಂತವಳು ನೀನು, ಇದನ್ನೆಲ್ಲ ಅರಿತು ನೀನು ವಿವೇಕಿಯಾದೆ, ಇದನ್ನು ಮರೆತು ನಾನು ಅವಿವೇಕಿಯಾದೆ. ಧನ್ಯವಾದಗಳು. ಇದೀಗ ಕೋಡ್ ನಂಬರ್ 3. ನನ್ನ ಅಮ್ಮನನ್ನು ಮನೆಗಾಲದಲ್ಲಿ ನೆನೆಯುತ್ತ ಸಾಕಷ್ಟು ನೋವನ್ನು ತನ್ನ ಮಡಿಲಲ್ಲಿ ತುಂಬಿಕೊಂಡು ಜನ್ಮ ನೀಡಿದವಳು, ನಿನ್ನ ಜೀವನದ ಮೇಲೆ ಗಮನ ಹರಿಸದೆ ನನ್ನ ಪಾಲನೆ ಪೋಷಣೆಯಲ್ಲಿ ತೊಡಗಿದವಳು, ನನ್ನ ತಪ್ಪನ್ನು ತಿದ್ದಿ ಹೇಳಿ ಕ್ಷಮಿಸಿ ಸರಿಯಾದ ಮಾರ್ಗ ತೋರಿಸಿದವಳು, ತನ್ನ ಸಂತೋಷವನ್ನೇ ಮರೆತು ನನ್ನ ಸಂತೋಷವನ್ನು ತನ್ನದೆಂದುಕೊಳ್ಳುವವಳು, ನನ್ನ ಭವಿಷ್ಯ ರೂಪಿಸುವಲ್ಲಿ ನಿರಂತರವಾಗಿ ತೊಡಗಿದವಳು, ನನ್ನ ಆಸೆಗಳಿಗೆ ಕನಸುಗಳಿಗೆ ಸ್ಫೂರ್ತಿಯಾಗಿ ನಿಂತವಳು, ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಧೈರ್ಯ ತುಂಬುವವಳು, ನನ್ನ ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ತಿಳಿಸಿಕೊಟ್ಟವಳು, ನನ್ನ ಬೆನ್ನೆಲುಬಾಗಿ ನಿಂತು ನಿರಂತರವಾಗಿ ಶಿಲ್ಪಗಳ ಮನದಲ್ಲಿ ಇರುತ್ತಾ ವೇದಿಕೆ ಮೇಲೆ ಆಸೀನರಾದ ನನ್ನ ಎಲ್ಲ ಗುರುಗಳಿಗೂ ಹಾಗೂ ತಮ್ಮೆಲ್ಲರಿಗೂ ಮಧ್ಯಾಹ್ನದ ಶುಭಾಶಯ. ಹೇ ನನ್ನ ತಾಯಿ, ದೇವರಲ್ಲಿ ಮೊರೆಯಿಟ್ಟು ಮುಡಿಕಟ್ಟಿ ನನ್ನನ್ನು ಪಡೆದೆ ನೀನು, 9 ತಿಂಗಳು ಗರ್ಭದಲ್ಲಿ ಜೋಪಾನ ಮಾಡಿದೆ ನೀನು, ಆದರೂ ನಿನಗೋಸ್ಕರ ಏನೂ ಮಾಡಲಿಲ್ಲ ನಾನು, ನನಗೆ ಜೀವವನ್ನ ನೀಡಿ ಮತ್ತೊಮ್ಮೆ ಮರು ಜನ್ಮ ಪಡೆದೆ ನೀನು, ನಾ ಭೂಮಿಗೆ ಬಂದಾಗ ತೋಳಿನಲ್ಲೇ ಆರೈಕೆ ಮಾಡಿದೆ ನೀನು,
ಆದರೂ ನಿನಗೋಸ್ಕರ ಏನೂ ಮಾಡಲಿಲ್ಲ ನಾನು. ನನ್ನ ನಗುವಿನಲ್ಲಿ ನಿನ್ನ ಖುಷಿ ಕಂಡೆ ನೀನು. ನನ್ನ ಸಣ್ಣ ಗೆಲುವಿಗೂ ಮುಗಿಲಷ್ಟು ತೃಪ್ತಿಪಟ್ಟೆ ನೀನು. ನನ್ನ ಅನಾರೋಗ್ಯವನ್ನ ಕಂಡು ದೇವರಿಗೆ ಸವಾಲೊಡ್ಡಿದೆ ನೀನು. ನಿನ್ನ ಜೀವವನ್ನು ಲೆಕ್ಕಿಸದೆ ನನಗೆ ಮತ್ತೊಂದು ಜೀವನವನ್ನ ಕಲ್ಪಿಸಿದೆ ನೀನು. ಆದರೂ ನಿನಗೋಸ್ಕರ ಏನೂ ಮಾಡಲಿಲ್ಲ ನಾನು. ಪ್ರತಿ ಕ್ಷಣ ನನ್ನ ಮಕ್ಕಳ ಖುಷಿಯನ್ನೇ ಬಯಸುವ ಕಾಮಧೇನು ನೀನು. ನನ್ನ ಕೋಪದ ಜ್ವಾಲಾಗ್ನಿಯನ್ನ ತಲೆಯಂತೆ ಸಹಿಸಿದೆ ನೀನು. ಆದರೂ ನಿನಗೋಸ್ಕರ ಏನೂ ಮಾಡಲಿಲ್ಲ ನಾನು. ಏನಿಲ್ಲದಿದ್ದರೂ ಜೀವನ ನಡೆಸುವುದ ಹೇಳಿಕೊಟ್ಟೆ ನೀನು. ಆದರೆ ನೀನಿಲ್ಲದ ಜೀವನ ನಡೆಸಿಕೊಡುವುದ ಮರೆತೆ ನೀನು. ಆದರೂ ನಿನಗೋಸ್ಕರ ಏನೂ ಮಾಡಲಿಲ್ಲ ನಾನು. ನನ್ನ ಜೀವಕ್ಕೆ ಜೀವನಕ್ಕೆ ಮೂಲಾಧಾರ ನೀನು. ಒಂದಲ್ಲ ಒಂದು ದಿನ ನಿನಗೋಸ್ಕರ ಏನನ್ನಾದರೂ ಮಾಡುವೆ ನಾನು. ಇದ್ದಾರೆ ಅನ್ನುವಂತಹ ಕೊರಗಿತ್ತು. ಆದರೆ ಇವತ್ತಿನ ಕವನ ವಾಚನದಲ್ಲಿ ಎಲ್ಲರೂ ತಾಯಿಯ ಕುರಿತೇ ಬರೆದಿದ್ದೀರಾ. ನಿಮ್ಮ ಭವಿಷ್ಯ ಯಾರು ಅಂದ್ರೆ ನಿಮ್ಮ ತಾಯಿ ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು. ಈಗ ತೀರ್ಪುಗಾರರ ನೋಡಿ, ಸ್ವರಚಿತ ಕವನ ವಾಚನದ ಸ್ಪರ್ಧೆಯ ತೀರ್ಪುಗಾರರಾದಂತಹ ಡಾಕ್ಟರ್ MM ಅಕ್ಕಿ ಸರ್, ಇತಿಹಾಸ ವಿಭಾಗದ ಮುಖ್ಯಸ್ಥರು, ಇವರು ಕೆಲವು ಹಿತನುಡಿಗಳನ್ನ ಆಡಬೇಕಂತ ವಿನಂತಿಸಿಕೊಳ್ತೇವೆ. ಮೃತ್ಯುಂಜಯ ಮಾಂತಪ್ಪಗಳು ಹಾಗೂ ಪೂರಿಟೋಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ಕುಲಗೊಂಡು ಈ ಸ್ವರಚಿತ ಕವನ ವಾಚನ ಸ್ಪರ್ಧೆಗೆ ಬಂದಂತಹ ಮತ್ತು ಕವನವನ್ನು ರಚಿಸಿದಂತಹ ಈ 4 ಸ್ಪರ್ಧಾಳುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕೆಂದ್ರೆ ಇವತ್ತಿನ ಮೊಬೈಲ್ ಯುಗದಲ್ಲಿಯೂ ಕೂಡ ಅದನ್ನ ಬದಿಗಿಟ್ಟು ಸ್ವಲ್ಪ ವಿಚಾರ ಮಾಡಿ ತಾಯಿಯ ಬಗೆಗೆ ಒಂದಿಷ್ಟು ಸಾಲುಗಳನ್ನು ನೀವು ಏನು ವ್ಯಕ್ತಪಡಿಸಿದಿರಿ, ಇದು ನಿಮ್ಮ ಮನಸ್ಸಿನ ಅಂತರಾಳದ ಭಾವನೆ ಅಂತ ನಾನು ಭಾವಿಸ್ಕೊಂಡೆ. ನೀವು ತಾಯಿ ಬಗ್ಗೆ ಎಷ್ಟು ಗೌರವವನ್ನ ಹೊಂದಿದ್ದೀರಿ, ಅವ್ರ ಬಗ್ಗೆ ಎಷ್ಟು ಕಾಳಜಿ ಇದ್ದೀರಿ ಎನ್ನುವಂತಹ ಒಂದು ಮನದಾಳವನ್ನು ಇದು ತೋರಿಸಿಕೊಡ್ತೈತಿ. ಮತ್ತೆ ನಿಮ್ಗೆ ಟಾಪಿಕ್ ಕೊಟ್ಟಿದ್ದಾರೆ, ಇಂದಿನ ಯುವಕರು ಮತ್ತು ಅವರ ಭವಿಷ್ಯ. ಇದ್ರ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡಿದ್ರೆ ನಿಮಗೆ ಕೆಲವೊಂದಿಷ್ಟು ಅಂಶಗಳು ಬಳಿತಾ ಇದ್ವು ಅಂತ ಅನ್ನಿಸ್ತದೆ. ಯಾಕೆಂದ್ರೆ ಇವತ್ತಿನ ಸಮಾಜ ಎತ್ತ ಸಾಗಿದೆ, ಯುವಕರ ಒಂದು ನಡವಳಿಕೆ ಹೇಗಿದೆ, ಆ ನಡವಳಿಕೆ ಮುಂದೆ ಭವಿಷ್ಯಕ್ಕೆ ಏನನ್ನ ಕುತ್ತು ತರಬಹುದು, ಎಂತಹ ಕುತ್ತು ತರಬಹುದು ಎನ್ನತಕ್ಕಂತಹ ವಿಷಯಗಳ ಬಗೆಗೆ ಸ್ವಲ್ಪ ವಿಚಾರ ಮಾಡಿದರೆ ನಿಮ್ಗೆ ಕೆಲವೊಂದಿಷ್ಟು ಅಂಶಗಳು ಹೊಳಿತಾ ಇದ್ವೋ ಏನೋ. ಮತ್ತಿದು ಎಲ್ಲರಿಗೂ ಈ ಕಲೆ ಬರೋದಿಲ್ಲ. ನಾವು ಸ್ವರಚಿತ ಕವನ ಆಗಿರ್ಬೋದು, ಕಥೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಇವನ್ನೇನಾದ್ರೂ ಬರಿಬೇಕಾಗಿತ್ತು ಅಂದ್ರೆ ಪದಗಳ ಗುಚ್ಛ ನಮ್ಮ ತಲೆಯಲ್ಲಿ ಇರಬೇಕು. ಅಡಿ ಎಲ್ಲಿ ಬರಬೇಕು, ಪ್ರಾಸ ಎಲ್ಲಿ ಬರಬೇಕು, ಯಾವ ಶಬ್ದವನ್ನ ಎಲ್ಲಿ ಹಾಕಬೇಕು, ಅವೆಲ್ಲ ಗೊತ್ತಿರಬೇಕು. ಕೆಲವೊಬ್ರು ಅದನ್ನ ಪಡೆದುಕೊಂಡಿರ್ತಾರೆ, ಅವರನ್ನ ವರಕವಿಗಳು ಅಂತ ನಾವು ಕರಿತೇವೆ. ಎಕ್ಸಾಂಪಲ್ ದ.ರಾ. ಬೇಂದ್ರೆ, ಅವ್ರಿಗೆ ಯಾರು ಏನು ಹೇಳೋದು ಬೇಕಾಗಿರ್ಲಿಲ್ಲ, ಕ್ಷಣಾರ್ಧದಲ್ಲಿ ನೋಡಿದ ತಕ್ಷಣ ಏನಾಗ್ತಾ ಇತ್ತು ಅಂದ್ರೆ ವಿಚಾರಗಳು ಹೊಳಿತಾ ಇತ್ತು. ಅವ್ರ ಹಾಡುಗಳನ್ನು ಕೇಳಿರ್ಬೋದು. ಆ ಸಾಧನ ಕೆರೆಯಾಗಲ್ಲಿ ಇದಕ್ಕೆ ಮಲ್ಲಿಗೆ ಹೂ ಮಾರಕ ಹೋಗೋ ಜನ ಬಾಳ ಮನೆ ಮುಂದೆ ಮಲ್ಲಿಗೆ ಹೂ ತಗೊಂಡು ಹೋಗ್ತಿದ್ರಂತ ನೋಡಿದ್ರು. ತಕ್ಷಣವೇ ಅಲ್ಲೇ ಗಮ ಗಮಾಡ್ಸ್ತಾವ ಮಲ್ಲಿಗೆ ಅನ್ನೋ ಹಾಡ್ತಾರೆ. ಹಿಂದೆ ಕರಡಿ ಹಿಡ್ಕೊಂಡು ಬರ್ತಿದ್ರು ಮನೆಗೆ, ಬಾಗಿಲಿಗೆ ಕರಡಿ ಇದನ್ನ ಮಾಡ್ಕೊಂಡು ಕರಡಿ ಆಡ್ಸೋರು ಬರ್ತಿದ್ರು. ಆ ವ್ಯಕ್ತಿ ಮನೆ ಮುಂದೆ ಬಂದಿದ್ದ, ನೋಡಿದ ತಕ್ಷಣ ಕಬ್ಬಿಣದ ಕೈ ಕಡಗ ಇದು ಕಬ್ಬಳಿ ಆಡಿಸುತ್ತಾ ಬರ್ತಾನ ಅಂತ ಹೇಳಿ ಅವನು ಕಂಬಳಿ ಒಂದು ಬರ್ತಾನ. ಪೂರ್ತಿ ಆ ವ್ಯಕ್ತಿ ಚಿತ್ರಣ ಮತ್ತ ಆ ಕರಡಿಯನ್ನು ಹೆಂಗ ಕುಣಿಸ್ತಾ ಇದ್ದ, ಅದು ಸಲಾಮ ಹೆಂಗ ಮಾಡ್ತಿತ್ತು, ಏನು ಅದಕ್ಕೆ ರಾಮ ಅಂದ್ರೆ ಹೆಂಗ ಅಂತಿದ್ದ, ಅದು ಕರಡಿ ಸೆಟ್ಕೊಂಡು ಹೋಗ್ತಿತ್ತು, ಅದರ ಪೂರ್ತಿ ವ್ಯಕ್ತಿ ಚಿತ್ರಣವನ್ನ ಕೊಡ್ತಾರೆ. ಮತ್ತೆ ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾರೆ, ಅಲ್ಲಿ ದುಡ್ಡು ತೋರೋದು ಬಹಳ ಭಂಡಾರ ಗಿಂಡಾರ, ಕುರುಡು ಕಾಂಚಾಣ ಕುಡಿಯುತ್ತಲಿರ್ತಾರೆ, ಬರೀತಾರೆ. ಕಾಲಿಗೆ ಬಿದ್ದವರು ತುಳಿಯುತ್ತಲಿರ್ತಾರೆ. ಎಷ್ಟು ಅದ್ಭುತವಾಗಿದೆ ಕಡೆ. ಎಷ್ಟರ ಮಟ್ಟಿಗೆ
ವ್ಯಕ್ತಿತ್ವ ಇತ್ತು ಅಂದ್ರೆ ತನ್ನ ಮಗ ಸತ್ತಾಗಲೂ ಕೂಡ ತನ್ನ ಹೆಂಡತಿಯ ದುಃಖವನ್ನ ನೋಡಿ ತಕ್ಷಣ ಕವಿತೆ ಬರೀತಾರೆ. ನೋಡ್ರಿ ವಿಚಾರಗಳು ಹೆಂಗೆ ಒಬ್ಬ ಕವಿಯಾದವನು ಯಾವ ರೀತಿಯಾಗಿ ಇರ್ತಾನೆ ಎನ್ನತಕ್ಕಂಥ. ಹಾಗೆ ಕುವೆಂಪು ಅವರು ಎಷ್ಟೋ ಅದ್ಭುತವಾದಂತಹ ಅಂದ್ರೆ ಅವರ ಜ್ಞಾನ, ಅವರು ಓದಿಕೊಂಡಂತಹ ವಿಷಯಗಳು ಇವೆಲ್ಲ ಯಾವಾಗ ಬರ್ತವೆ ಅಂದ್ರೆ ನಾನು ಅಭ್ಯಾಸ ಮಾಡಿದಾಗ, ಓದಿದಾಗ. ಮತ್ತೆ ಇತ್ತೀಚೆಗಂತೂ ಕವಿತೆಗಳು ಬಹಳ ಹೊಲಸಾಗ್ಬಿಟ್ಟವು. ಆ ಹಳೆಯ ಪಿಕ್ಚರ್ ಚಲನಚಿತ್ರ ಗೀತೆಗಳನ್ನ ನೋಡ್ರಿ, ಹಳೆ ಚಲನಚಿತ್ರ ಗೀತೆಗಳನ್ನ ನೋಡ್ರಿ, ಕತೆಗೆ ಅದಕ್ಕೆ ಒಂದು ಅರ್ಥ ಇರ್ತಾ ಇತ್ತು, ಆ ಹಾಡಿಗೆ ಸಂಬಂಧಗಳಿರ್ತಾ ಇದ್ವು. ಇವತ್ತ ಕತಿಗೆ ಹಾಡಿಗೆ ಒಂದು ಸಂಬಂಧ ಇಲ್ಲ. ಅವ ಏನು ಬರೀತಾನ ಅದ ಹಾಡು. ನೋಡ್ತಿರಲ್ಲ ಇತ್ತೀಚೆಗೆ ಅವ್ರು ಏನು ಬರೀತಾರ ಅದ ಹೊಲದ, ಅದನ್ನ ಕೇಳಾಕ್ ಸತೆ ನೀವು ಅದಕ್ಕೆ ಡ್ಯಾನ್ಸ್ ಮಾಡ್ತೀರಿ, ಅದನ್ನ ಕುಣಿತೀರಿ, ಅವ ಇವು ಮತ್ತ ಅವ್ ಹಾಡು ಹಂಗ 1 ತಿಂಗಳು 2 ತಿಂಗಳು ಅಷ್ಟಾವು, ಮುಂದಕ್ಕಂತವು ಇಲ್ವೇ ಇಲ್ಲ. ಆದ್ರೆ ಹಳೆ ಹಾಡು ನೋಡ್ರಿ, ಯಾಕವು ಇವತ್ತಿಗೂ ಕೂಡ ಸತ್ವಯುತವಾಗಿದ್ದಾವೆ ಅಂದ್ರೆ ಅವುಗಳಲ್ಲಿ ಇರತಕ್ಕಂತಹ ಶಕ್ತಿ ಮತ್ತು ಆ ಹಾಡಿನಲ್ಲಿ ಇರತಕ್ಕಂತಹ ಪದಪುಂಜಗಳು. ನೀವು ಪದಗಳನ್ನ ಹೇಗೆ ಜೋಡಿಸ್ತಾ ಹೋಗ್ತೀರಿ, ಆ ಜೋಡಣೆ ಏನಾಗ್ತದೆ ಅಂದ್ರೆ ಒಬ್ಬ ಗಾಯಕನ ಕೈಗೆ ಸಿಕ್ಕರೆ ಇಂಪಾದಂತಹ ಒಂದು ಸಂಗೀತವನ್ನ ಕೊಡ್ತಾರೆ. ಅದಕ್ಕೆ ಇವತ್ತು ಸ್ಪರ್ಧೆ ಇದೆ ಅಂತ ಬರೀಲಿಕ್ಕೆ ಹೋಗ್ಬೇಡ್ರಿ. ನೀವು ಬಸ್ನ್ಯಾಗ ಕುಂತಿರ್ತೀರಿ, ಎಲ್ಲೋ ಕುಂತಿರ್ತೀರಿ, ನಿಮಗೆ ಏನೋ ಒಂದು ನೆನಪು ಆಯಿತು ಅಂದ್ರೆ ತಕ್ಷಣ ಬರೆದು ಬಿಡ್ಬೇಕು. ಇವತ್ತೇನು ಪೆನ್ನು ಪೇಪರ್ ಇರ್ಬೇಕಂತ ಏನಿಲ್ಲ, ಮೊಬೈಲ್ ಅಂತೂ ಇದ್ದೇ ಇರ್ತಾವ. ನೀವು ಬರೀದು ಬೇಡ, ಸ್ಪೀಕರ್ ಆನ್ ಮಾಡಿ ನಿಮ್ಗೆ ಏನ್ ನೆನಪಾಗ್ತದ ಅದನ್ನು ಗುಣಗುಡಿಸಿ ಬಿಟ್ರಿ ಅಂದ್ರೆ ರೆಕಾರ್ಡ್ ಆಗಿಬಿಡ್ತೈತಿ. ಮತ್ತದನ್ನ ನೀವು ಮನೆಗೆ ಹೋಗಿ ಪುಸ್ತಕದಲ್ಲಿ ಅದನ್ನ ಇಳಿಸ್ರಿ. ಒಳ್ಳೆ ಕವನ ಸಂಕಲನ ಮಾಡಿ ಒಂದು 50-100 ಇದನ್ನ ಮಾಡಿ ಪುಸ್ತಕಗಳನ್ನ ಬಿಡುಗಡೆ ಮಾಡ್ರಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಇಲ್ಲಿ ಹಾಡಾಚರಣವನ್ನ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಧನ್ಯವಾದ. ನೀವೆಲ್ಲರೂ ಅವನನ್ನೇ ಕೂತು ಅವನನ್ನೇ ನಿಲ್ಲದು, ಅವನನ್ನೇ ಅನುಭವಿಸಿ ಅವನ ಬರೆದಿದ್ದೀರಲ್ಲ. ಇನ್ನೊಬ್ಬ ಕವಿ NC ವೆಂಕಟರಾಜು ಅನ್ನುವಂಥವ್ರು ಕೂಡ ಅವನನ್ನೇ ಬರೆದಿದೆ. ಅವನ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಜನ ಕವಿಗಳು ಕವಿತೆಗಳನ್ನ ಬರೆದಿದ್ದಿದೆ. ಅದರಲ್ಲಿ ಪಿ ಲಂಕೇಶ್ ಅವರು ಬರೆದಂಥ ತಾಯಿ ನನ್ನೊಬ್ಬ ಫಲವತ್ತಾದ ಕಪ್ಪು ನೆಲ ಅನ್ನುವಂಥದ್ದು ಮೊದಲನೇ ಇದೆ. ಅದು ತುಂಬಾ ಪ್ರಸಿದ್ಧವಾಗಿದೆ. ಆಮೇಲೆ ಎಲ್ ಬಸವರಾಜ್ ಅವರು ಬರೆದು ಅದು ಕೂಡ ಅವ್ವ ಅನ್ನುವಂಥದ್ದು ಅದು ಭಾಳ ಫೇಮಸ್ ಆಗಿ ಇದೆ. ಇಲ್ಲಿ ಯುವ ಕವಿ NC ವೆಂಕಟರಾಜು ಅವರು ಹೀಗೆ ಬರೀತಾರೆ ನೋಡಿ ಅವ್ವನ ಬಗ್ಗೆ. ಅವ್ವಳ ತಪಸ್ಸು ಫಲಿಸಿತು, ಈಗ ಅವ್ವ ಮನೆಯೊಳಗಿಲ್ಲ. ಹುಡುಕ ಗಂಡನ ಕಟ್ಟಿ ಪಾದ ಮುಟ್ಟಿ ಶರಣೆಂದು ಬಿದ್ದ ಏಟಿನ ಕೊಬ್ಬೆಗೆ ಸೆರಗ ಬಾಯಿಗೆ ತುರುಕಿ ಮನೆಯ ಜಗಳ ಮನದೊಳಗೆಂದು ಕಣ್ಣೀರ ನುಂಗಿ ನುಣಿದು ಉಸಿರ ಊಟ ಸೀರೆಯ ಹೊತ್ತು ಮಲಗುವ ಅವ್ವ ಈಗ ಮನೆಯೊಳಗಿಲ್ಲ. ಮೂಡುವ ಸೂರ್ಯನ ಕಾಣದೆ ಅಂಬಲಿ ಕಾಯಿಸಿ ಕುಂಬಕ್ಕಿ ಕತ್ತಲಲ್ಲಿ ಮರೆಯಾಗಿ ಬೆವರ ರಕ್ತದೊಂದಿಗೆ ಬೆಂಡಾಗಿ ಬಸವಳಿದು ಚೆಂದಾಗಿ ಪುಟಿದೇಳುತ್ತಾ ಗೋಧೂಳಿಯಲ್ಲಿ ಕರು ಕಾಣುವ ಹಸುವಿನಂತೆ ಓಡೋಡಿ ಬಂದು ಮುತ್ತಿಕ್ಕಿ ಕಪೋಲಗಳಲ್ಲಿ ಇಳಿದ ಕಣ್ಣೀರ ಧಾರೆಯ ಒರೆಸಿ ಎತ್ತಿ ಆಡುತ್ತಿದ್ದ ಅವ್ವ ಈಗ ಮನೆಯೊಳಗೆ. ವರ್ಷಧಾರೆಗೆ ಗಂಡು ಗಚ್ಚೆಯ ಕಟ್ಟಿ ಉದ್ದಲಿ ಹಿಡಿದು ಕೊಳೆ ಬೇರುಗಳೆಲ್ಲ ಸೋಸಿ ಹಿಂದೆಗೆ ಪದ ಹೇಳುವ ನನ್ನವ್ವ ಈಗ ಮನೆಯೊಳಗಿಲ್ಲ. ಕೋಳಿ ಮರಿಗಳ ಕೂಡಿ ಕಾಳು ಕಡ್ಡೆಗಳ ಹುಡುಕಿ ಹಸಿದು ಉಣ್ಣಿಸಿ ಹತ್ತು ಕಾಗೆ ಕೂಗೆಗಳೊಂದಿಗೆ ಹೋರಾಡಿ ಕಚ್ಚಿಸಿಕೊಂಡು ರೆಕ್ಕೆಯೊಳಗೆ ತುಂಬಿ ಬಿಸಿ ಮಾಡಿ ಥಂಡಿ ಮಳೆಗೆ ನೆನೆಯುತ್ತಿದ್ದ ಅವ್ವ ಈಗ ಮನೆಯೊಳಗಿಲ್ಲ. ಸಂತೆಯ ಬಟ್ಟೆ ಉಡಿಸಿ ಸಂತಸದಿ ನಲಿದು ಕಣ್ಣೀರ ತುಂಬಿ ಕಣ್ಬಿಟ್ಟುಕೊಂಡು ಫೋಟೋ ಸೇರಿದ ಅವ್ವ ಈಗ ಮನೆಯೊಳಗಿಲ್ಲ. ಮನದೊಳಗಿಂದ ಮಾತ್ರ
ಕಳಿಸಿ ಹೋಗಿಲ್ಲ. ಹೀಗೆ ಪವನನ್ನ ಕುರಿತು ತುಂಬ ಆರ್ದ್ರವಾಗಿ ಕವಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ತಕ್ಕಂಥದ್ದು ನಾವು ನೋಡ್ತೇವೆ. ನೀವೆಲ್ಲ ಬರೆದಂಥ ಕವನಗಳಲ್ಲಿ ಭಾವ ಇದೆ. ತಾಯಿ ನಿಮಗೇನು ಮಾಡಿದ್ದಾಳೆ, ಏನು ಪಾಲನೆ ಮಾಡಿದ್ದಾಳೆ, ಏನು ಅಕ್ಕರೆ ನಿಮಗೆ ಉಣಿಸಿದ್ದಾಳೆ, ಏನು ವಾತ್ಸಲ್ಯ ತೋರಿಸಿದ್ದಾಳೆ, ಅದೆಲ್ಲದಕ್ಕೂ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಭಾವ ನಿಮ್ಮೆಲ್ಲರ ಕವನಗಳಲ್ಲೂ ಇದೆ. ಆದರೆ ಆ ಕವನ ಒಂದು ಸ್ಟೇಟ್ಮೆಂಟ್ ರೀತಿಯಲ್ಲಿ ಇದೆ. ಆ ಕವನ ವಾಚ್ಯದ ಶೈಲಿಯಲ್ಲಿ ಇರಬಾರ್ದು, ಅದು ಸೂಚ್ಯದ ಶೈಲಿಯಲ್ಲಿ ಇರಬೇಕು, ಸಾಂಕೇತಿಕವಾಗಿ ಇರಬೇಕು, ಧ್ವನಿಪೂರ್ಣವಾಗಿ ಇರಬೇಕು. ಮಾತಿನ ರೂಪದಲ್ಲಿ ಅಥವಾ ಪತ್ರಿಕಾ ವರದಿ ರೂಪದಲ್ಲಿ ಆ ವಿಷಯಗಳನ್ನ ಹೇಳ್ತಾ ಬಂದ್ರೆ ಅದು ಕವನ ಆಗೋದಿಲ್ಲ, ಅದೊಂದು ಬರಹ ಆಗ್ತದೆ, ಗದ್ಯ ಅನಿಸ್ಕೊಳ್ತದೆ. ಗದ್ಯಕ್ಕೂ ಪದ್ಯಕ್ಕೂ ಇರುವಂಥ ವ್ಯತ್ಯಾಸ ಏನಂದರೆ, ಆ ಹೇಳುವಂಥ ವಿಷಯವನ್ನು ಭಾಳ ವಿಸ್ತಾರವಾಗಿ, ವಿವರವಾಗಿ, ವರ್ಣಾತ್ಮಕವಾಗಿ, ರಂಜನೀಯವಾಗಿ, ರೋಚಕವಾಗಿ ಹೇಳ್ತಕ್ಕಂಥದ್ದು ಗದ್ಯ. ಹೇಳಬೇಕಾದಂಥ ವಿಷಯವನ್ನು ಅತ್ಯಂತ ಸಂಕ್ಷಿಪ್ತವಾಗಿ, ಪರಿಣಾಮಕಾರಿಯಾಗಿ, ಆಹ್ಲಾದಕಾರಿಯಾಗಿ, ಆನಂದಕಾರಿಯಾಗಿ, ರಸಪೂರ್ಣವಾಗಿ ಗುಣಪಡಿಸುವಂಥದ್ದು ಕಾವ್ಯ. ಹೀಗಾಗಿ ಒಂದೇ ಹೆಜ್ಜೆನಲ್ಲಿ ಶಿಖರ ಮುಟ್ಟಲಿಕ್ಕೆ ಆಗೋಲ್ಲ. ನೀವು ಈಗ ತಾನೇ ಹೆಜ್ಜೆ ಇಡಲಿಕ್ಕೆ ಶುರು ಮಾಡಿದ್ದೀರಿ. ಹೀಗಾಗಿ ನೀವು ಶಿಖರಕ್ಕೆ ಇರಬೇಕು ಅಂತ ಅನ್ನೋದು ಕೂಡ ತಪ್ಪಾಗ್ತದೆ. ನೀವು ಪ್ರಯತ್ನ ಮಾಡಿದ್ದೀರಲ್ಲ, ಆ ಪ್ರಯತ್ನನೇ ಭಾಳ ದೊಡ್ಡದು. ಹೀಗಾಗಿ ನಿಮ್ಮ ಈ ಪ್ರಯತ್ನ ಮುಂದೆ ಈ ಸಾಹಿತ್ಯ ಕ್ಷೇತ್ರ ಪ್ರವೇಶ ಮಾಡಲಿಕ್ಕೆ, ಸಾಹಿತ್ಯ ಅಥವಾ ಈ ಬರಹದ ಪ್ರಪಂಚ ಪ್ರವೇಶ ಮಾಡಲಿಕ್ಕೆ ಒಂದು ಆತ್ಮದ ಸ್ಪೂಷಲ್ ರೀತಿಯಲ್ಲಿ ಇರ್ತದೆ. ಅದನ್ನು ನೀವು ಇನ್ನೂ ಸರಿಪಡಿಸಿಕೊಂಡು ಅದಕ್ಕೆ ಇನ್ನೂ ಒಂದಿಷ್ಟು ಶಕ್ತಿ, ಮಾಂಸಖಂಡಗಳನ್ನು ತುಂಬಿ ಅದಕ್ಕೆ ಇನ್ನೊಂದಿಷ್ಟು ಜೀವಂತಿಕೆಯನ್ನು ಕೊಟ್ಟರೆ ನೀವು ಒಳ್ಳೆಯ ಬರಹಗಾರರಾಗಲಿಕ್ಕೆ ಸಾಧ್ಯ ಆಗ್ತದೆ, ಒಳ್ಳೆ ಕವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮೌಲಿಕ ನುಡಿಗಳನ್ನ ಹೇಳಿದಂತಹ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನೃತ್ಯ ಸ್ಪರ್ಧೆ ನಡೀತದೆ. ಈಗ ಇದು ಸಭಾ ಕಾರ್ಯಕ್ರಮವನ್ನು ತೆರವುಗೊಳಿಸುವಂಥದ್ದು. ನೃತ್ಯ ಸ್ಪರ್ಧೆಗಳು 3 ಹಂತದಲ್ಲಿ ನಡೀತವೆ. ಒಂದು ದೇಶಭಕ್ತಿ ಗೀತೆ, ಜಾನಪದ ನೃತ್ಯ, ಆಮೇಲೆ ಬುಡಕಟ್ಟು ನೃತ್ಯ. 3 ರೀತಿಯಲ್ಲಿ ಸ್ಪರ್ಧೆಯ ತೀರ್ಪುಗಾರರಾಗಿ ಡಾಕ್ಟರ್ VS ದಾನೇನವರ್ ಸರ್, ಕುಮಾರಿ ಅರ್ಪಿತಾ ಹಿರೇಮಠ್ ಅವರು ಆ ತೀರ್ಪನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತೀನಿ. ಇವತ್ತಿನ ಈ ಸ್ವರಚಿತ ಕವನ ವಾಚನ ಆಮೇಲೆ ನೃತ್ಯ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿದಂತಹ ಡಾಕ್ಟರ್ MM ಅಕ್ಕಿ ಸರ್ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಸಾವಳ್ಗೆ ಅವರಿಗೆ, ಶ್ರೀಮತಿ ಭಾಗ್ಯ ಬಿಳಿಯಣ್ಣನವರಿಗೆ, ಮತ್ತೆ ನೃತ್ಯ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿದಂತಹ ಡಾಕ್ಟರ್ VS ದಾನೇನವರವರಿಗೆ, ಮತ್ತೆ ಕುಮಾರಿ ಅರ್ಪಿತಾ ಹಿರೇಮಠ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.